ಬಿಜೆಪಿಯವರು ನೀತಿ ಪಾಠ ಹೇಳುವುದು ನರಿಗಳು ಪಾಠ ಮಾಡುವುದು ಒಂದೇ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದರು. ಕೆಪಿಸಿಸಿ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಬಿಜೆಪಿ ಸಂಪೂರ್ಣ ಬಿಕ್ಕಟ್ಟಿನಲ್ಲಿದೆ. ಪಕ್ಷದಲ್ಲಿ ಒಳಜಗಳ, ನಾಯಕತ್ವ ಕೊರತೆ ಎದ್ದು ಕಾಣುತ್ತಿದೆ. ನಾವು ಕನ್ನಡಿಗರ ಪರವಾಗಿ ಕೆಲಸ ಮಾಡುತ್ತಿದ್ದೇವೆ. ಆದ್ದರಿಂದ ಮೋದಿ ಸರ್ಕಾರಕ್ಕೆ ಪದೇ ಪದೇ ಮುಜುಗರವಾಗುತ್ತಿದೆ. ಬಿಜೆಪಿಯವರು ನಮ್ಮ ನಾಯಕರನ್ನು ಟಾರ್ಗೆಟ್ ಮಾಡುತ್ತಿದ್ದಾರೆ. ಬಿಜೆಪಿ ಒಂದು SOP ಮಾಡಿದೆ. ಮೊದಲು CBI ಕಳಿಸುತ್ತಾರೆ, IT ಕಳಿಸುತ್ತಾರೆ, ಬಳಿಕ ED ಕಳಿಸುತ್ತಾರೆ. ಇದಾದ ಬಳಿಕ ಆಗಿಲ್ಲ ಅಂದರೆ ರಾಜ್ಯಪಾಲರ ಕಚೇರಿ ಬಳಸುತ್ತಾರೆ. ಬಿಜೆಪಿಯವರ ವಿಧಾನ ಬ್ಲ್ಯಾಕ್ ಮೇಲ್, ಖಾಸಗಿ ಕಂಪನಿಗಳನ್ನು ಹಾಗೂ ವಿಪಕ್ಷಗಳನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಾರೆ ಎಂದು ದೂರಿದರು. ಭಾಳ ಎದ್ದು ಕಾಣ್ತಾ ಇದೆ. ಮತ್ತು ಪದೇ ಪದೇ ಕಳೆದ ಒಂದೂವರೆ ವರ್ಷದಿಂದ ನಮ್ಮ ಸರ್ಕಾರ ಬಂದ ಮೇಲೆ ಕನ್ನಡಿಗರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಮತ್ತು ಅಮಿತ್ ಶಾ ಅವರಿಗೆ, ಪ್ರಧಾನಮಂತ್ರಿ ಮೋದಿ ಅವರಿಗೆ ನಮ್ಮ ಸರ್ಕಾರದಿಂದ ಪ್ರತಿ ಸರಿ ಮುಜುಗರ ಆಗ್ತಾಯಿದೆ. ಯಾಕಂದರೆ ನಾವು ಕನ್ನಡಿಗರ ಪರವಾಗಿ ಹೋರಾಟ ಬರೀ ಇಲ್ಲಿ ಮಾಧ್ಯಮದಲ್ಲಿ ಅಷ್ಟೇ ಅಲ್ಲ, ಹೋಗಿ ಡೆಲ್ಲಿನಲ್ಲೂ ಕೂತು ಮಾಡ್ಕೊಂಡು ಬಂದಿದ್ದೀವಲ್ಲ, ಭಾಳ ಮುಜುಗರಕ್ಕೀಡಾಗಿದೆ. ನಮ್ಮದು ಆದಮೇಲೆ ಕೇರಳ ಮಾಡಿದ್ರು, ತಮಿಳುನಾಡು ಕೂಡ ಮಾಡಿದ್ರು. ತೆರಿಗೆ ವಿಚಾರ ಇರ್ಬೋದು, ಬರ ಪರಿಹಾರ ಮತ್ತು ಅತಿವೃಷ್ಟಿ ವಿಚಾರ ಇರ್ಬೋದು, ಮತ್ತು ಶರತ್ ಅವ್ರು ಹೇಳಿದಾಗೆ ಟ್ಯಾಕ್ಸ್ ಡೆವಲ್ಯೂಷನ್, ಏನು ನಮ್ಮ ತೆರಿಗೆ, ನಮ್ಮ ಹಕ್ಕು, ಮೇಕೆದಾಟು, ಇರಿಗೇಷನ್ ಪ್ರಾಜೆಕ್ಟ್ಸು, ಇದ್ರ ಬಗ್ಗೆ ಎಲ್ಲನೂ ಕೂಡ ನಾವು ಪದೇ ಪದೇ ಡೆಲ್ಲಿನಲ್ಲಿ ಧ್ವನಿ ನಾವು ಪ್ರತಿಪಾದಿಸ್ತಾ ಇದ್ದೀವಂತ ಅವ್ರಿಗೆ ಮುಜುಗರ ಆಗಿಬಿಟ್ಟಿದೆ. ಅದಕ್ಕೋಸ್ಕರನೇ ಅವರು ನಮ್ಮ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇರೋದು. ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಖರ್ಗೆ ಸಾಹೇಬರಾಗಿರ್ಬೋದು, DK ಶಿವಕುಮಾರ್ ಸಾಹೇಬರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ, ಈ BJPಯವರ ವಿಧಾನಗಳನ್ನು ತಾವು ಗಮನಿಸಬೇಕು. ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರನ್ನು ಮಾಡ್ಕೊಂಡಿದ್ದಾರೆ. ಇಡೀ ರಾಷ್ಟ್ರದಲ್ಲಿ ಟೆಂಪ್ಲೇಟ್ ಮಾಡಿಬಿಟ್ಟಿದ್ದಾರೆ. ಏನದು ಟೆಂಪ್ಲೇಟು? ಮೊದಲು CBI ಕಳಿಸ್ತಾರೆ, IT ಕಳಿಸ್ತಾರೆ, ED ಕಳಿಸ್ತಾರೆ. ಅವರು ಏನಾದರೂ ಒಂದು ಚುಲ್ಲಕ ಕಾರಣ ಇಟ್ಕೊಂಡು ಅವ್ರಿಗೆ ಹೆದರಿಸ್ತಾರೆ, ಬೆದರಿಸ್ತಾರೆ. ಆವಾಗ ಅವರು ಮಣದಿಲ್ಲ ಅಂದಾಗ ಗವರ್ನರ್ ಕಚೇರಿಯನ್ನು ಅವರು ಸ್ವಂತ ಕಚೇರಿಯಾಗಿ, BJP ಕೇಂದ್ರ ಕಚೇರಿಯಾಗಿ ಉಪಯೋಗ ಮಾಡೋದನ್ನು ನಾವು ರಾಷ್ಟ್ರಾದ್ಯಂತ ನೋಡ್ತಾ ಇದ್ದೀವಿ. ಮತ್ತು ಈ ಎಲ್ಲ ಡ್ರಾಮಾ ಇವಾಗ ಕರ್ನಾಟಕದಲ್ಲಿ ಆಗ್ತಾ ಇರೋದು ಕೂಡ ನಾವು ನೋಡ್ತಾ ಇದ್ದೀವಿ. ಇವತ್ತು ಭಾಳ ಸ್ಪಷ್ಟವಾಗಿ ಎದ್ದು ಕಾಣೋದೇನೆಂದರೆ, ಇವರ ವಿಧಾನ ಬ್ಲ್ಯಾಕ್ ಮೇಲ್. ಬರೀ ಆಪೋಸಿಷನ್ ಪಾರ್ಟಿಗೆ ಅಷ್ಟೇ ಸೀಮಿತ ಇಲ್ಲ. ರೊಕ್ಕ ಹೊಡೆಯೋಕ್ಕಾದರೆ ದುಡ್ಡು ಹೊಡೆಯೋಕ್ಕೂ ಕೂಡ ಇವರು ಇದೇ ತಂತ್ರವನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಬೋತ್ ಆಪೋಸಿಷನ್ ಪಾರ್ಟೀಸ್ ಆ್ಯಂಡ್ ಪ್ರೈವೇಟ್ ಕಂಪನಿಗಳಿಗೆ ಇವರು ಬ್ಲ್ಯಾಕ್ ಮೇಲ್ ಮಾಡಿ ಕುಗ್ಗಿಸಿ ಇವರು ಪಕ್ಷನ ಸೇರಬೇಕು ಅಥವಾ ಅವರು ದುಡ್ಡನ್ನು ಕೊಡಬೇಕು. ಇವತ್ತು ಈ ಎಲೆಕ್ಟೋರಲ್ ಬಾಂಡ್ಸ್ ವಿಚಾರದಲ್ಲಿ ಸುಲಿಗೆ ನಡೆದಿದೆ ಅಂದ್ಬಿಟ್ಟು ಸ್ವತಃ ಸುಪ್ರೀಂ ಕೋರ್ಟ್ ಅವ್ರದ್ದೇ ಆದೇಶ ಇದೆ. ಏನಿದೆ ಎಲೆಕ್ಟ್ರಲ್ ಬಾಂಡ್ಸು? ತಮ್ಮದೆಲ್ಲರ ಏನು ಮೆಮರಿಯನ್ನು ಸ್ವಲ್ಪ ರಿಫ್ರೆಶ್ ಮಾಡಲಿಕ್ಕೆ ಒಂದೇ ನಿಮಿಷದಲ್ಲಿ ಹೇಳ್ಬಿಡ್ತೀವಿ. 2017ರಲ್ಲಿ BJP ಸರ್ಕಾರ ಪೊಲಿಟಿಕಲ್ ಫಂಡಿಂಗೋಸ್ಕರ, ಅಂದರೆ ರಾಜಕೀಯ ಪಕ್ಷಗಳಿಗೆ ಪಾರದರ್ಶಕವಾಗಿ ಅವರಿಗೆ ಅನುದಾನ ಸಿಗಬೇಕು, ಡೊನೇಷನ್ ಸಿಗಬೇಕು ಅಂದ್ಬಿಟ್ಟು SBI ಮುಖಾಂತರ, ಬೇರೆ ಯಾವುದೂ ಅಲ್ಲ, ಬರೀ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಖಾಂತರ ಅವರು ಬಾಂಡ್ಸ್ ತರಬೇಕು ಅಂತ ಹೇಳ್ತಾರೆ. ಬಾಂಡ್ಸ್ ತರೋದ್ರಲ್ಲಿ ಏನು ತೊಂದರೆ ಇಲ್ಲ. ಆದರೆ ಇದು ಅನಾನಿಮಸ್ ಬಾಂಡ್ಸು, ಗೌಪ್ಯವಾಗಿರುತ್ತೆ. ಯಾರು ಕೊಡ್ತಾರೆ, ಹೇಗೆ ಕೊಡ್ತಾರೆ, ಎಷ್ಟು ಕೊಡ್ತಾರೆ, ಯಾವಾಗ ಕೊಡ್ತಾರೆ, ಎಲ್ಲನೂ ಗೌಪ್ಯವಾಗಿ ಇರುತ್ತೆ. ಇದನ್ನು ರಾಜ್ಯಸಭೆಯಲ್ಲಿ ಚರ್ಚೆ ಆಗಬಾರ್ದಂಥ ಒಂದೇ ಕಾರಣಕ್ಕೆ ಇವರು ಎಲೆಕ್ಟೋರಲ್ ಬಾಂಡ್ಸ್ ಅಂತ ಹೇಳೋದಿಲ್ಲ, ಮನಿ ಬಿಲ್ ಅಂತ ಇವ್ರು ತರ್ತಾರೆ. ಇವರು ನಿನ್ನೆ ಅಶೋಕ್ ಅವ್ರು ಹೇಳ್ತಾ ಇದ್ರಲ್ಲ, ಇದು ಕಾಂಗ್ರೆಸ್ಸಿಗೂ ಆಗಿದೆ, ಅವರಿಗೆ ಬಹುಶಃ ಅವ್ರ ಪಕ್ಷ ಏನು ಮಾಡ್ತಾ ಇದೆ ಅಂತ ಅವರಿಗೆ ಗೊತ್ತಿಲ್ಲ, ಅವ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಅವರಿಗೆ ಗೊತ್ತಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಮೈ ಫ್ರೆಂಡ್ಸ್ ಆಫ್ BJP, ದಿಸ್ ವಾಸ್ ಕ್ಯಾಮಫ್ಲಾಶ್ಡ್ ಆಸ್ ಅ ಮನಿ ಬಿಲ್. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು:
ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.